ಇನ್ನು ಮುಂದೆ ಕ್ಲಬ್ಗಳಲ್ಲಿ ಚಪ್ಪರಿಸಿ ತಿನ್ನೋ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ಮೇಲೆ ಮಾತ್ರ ತಡುಕು, ಒಳಗೆಲ್ಲ ಹುಡುಕು. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳಿಗೆ ಎಫ್ಡಿಎ ಶಾಕ್ ಕೊಟ್ಟಿದೆ. ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿದ್ರು. ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಸುಮಾರು 10 ಕಡೆ ದಾಳಿ ಮಾಡಿದ್ದಾರೆ. ಹಲವು ಕಡೆ ಅವಧಿ ಮೀರಿದ ಮಾಂಸ, ಕೊಳಕು ತರಕಾರಿ ಇವೆಲ್ಲ ಪತ್ತೆಯಾಗಿದೆ. ಪ್ರತಿಷ್ಠಿತ ಬೋರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಜಿರಳೆಗಳ ಸಾಮ್ರಾಜ್ಯ. ತಪಾಸಣೆ ಆದಮೇಲೆ 2 ಕ್ಲಬ್ಗಳಿಗೆ ಎಫ್ಎಸ್ಎಸ್ಎಐ ನೋಟಿಸ್ ಕೂಡ ಕೊಟ್ಟಿದೆ. ಕೆಲವು ಕಡೆಯಂತೂ ಕೊಳಚೆ ನೀರು ನಿಂತು ದುರ್ವಾಸನೆ. ನೋಡಿ, ಅಲ್ಲಿ ಸ್ಟೋರೇಜ್ನಲ್ಲಿ ಸ್ವಚ್ಛತೆಯ ಕೊರತೆ ಕಾಣ್ತಾ ಇದೆ. ಜಿರಳೆಗಳು ಕಂಡಿವೆ. ಬೋರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಜಿರಳೆಗಳು ಪತ್ತೆಯಾಯಿತು. ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಬಳಕೆ ಪತ್ತೆಯಾಗಿದೆ. ಆಹಾರ ನಿರ್ವಹಿಸೋರು ವೈಯಕ್ತಿಕ ಸ್ವಚ್ಛತೆ ಕೂಡ ಅಲ್ಲಿ ನಿರ್ವಹಣೆ ಮಾಡಿಲ್ಲ. ಕ್ಲಬ್ನ ಡ್ರೈನೇಜ್ ಬ್ಲಾಕ್ ಆಗಿರೋದು ಪತ್ತೆಯಾಗಿದೆ. ಕೊಳಚೆ ನೀರು ನಿಂತು ಬಿಟ್ಟಿದೆ, ದುರ್ವಾಸನೆ, ಕೀಟಗಳ ಸಮಸ್ಯೆ. ಇನ್ನು ತೊಗರಿ ಬೆಳೆಗೆ ಲೇಬಲ್ ನಿಯಮ ಉಲ್ಲಂಘನೆ ಆಗಿದೆ. ಪ್ಯಾಕಿಂಗ್ ದಿನಾಂಕ ಇಲ್ಲ, ಬ್ಯಾಚ್ ನಂಬರ್ ಇಲ್ಲ, MRP ಇಲ್ಲ. ಫ್ರೋಝನ್ ಸ್ಟೋರೇಜ್ನಲ್ಲೂ ಸ್ವಚ್ಛತೆಯ ಕೊರತೆ. ಆಹಾರ ಉದ್ಯಮಗಳಿಗೆ ಆಹಾರ ಇಲಾಖೆ ಮಹತ್ವದ ಸೂಚನೆ ಕೊಟ್ಟಿದೆ. ರಾಜ್ಯದಾದ್ಯಂತ ಆಹಾರ ಉದ್ಯಮಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದ್ದು, ಸ್ವಚ್ಛತೆ, ಸುರಕ್ಷತೆ, ನೈರ್ಮಲ್ಯಕ್ಕೆ ಆದ್ಯತೆ ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಎಫ್ಎಸ್ಎಸ್ಎಐ ಲೈಸೆನ್ಸ್ ಮತ್ತು ನೋಂದಣಿ ಕಡ್ಡಾಯ ಅಂತಲೂ ಕೂಡ ಇಲಾಖೆ ಹೇಳಿದೆ. ಪರವಾನಗಿ ಇಲ್ಲದೆ ವ್ಯವಹಾರ ಮಾಡದಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಕಚ್ಚಾ ವಸ್ತು ಖರೀದಿ, ಸಂಗ್ರಹಣೆಯಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು. ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸಬೇಕು ಅನ್ನುವಂಥ ಸೂಚನೆ ಇಲಾಖೆಯಿಂದ ಬಂದಿದ್ದು, ಅವಧಿ ಮೀರಿದ ಆಹಾರ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಉತ್ಪನ್ನಗಳ ಲೇಬಲಿಂಗ್ ಸರಿಯಾಗಿರುವಂತೆ ನೋಡಿಕೊಳ್ಳಬೇಕು. ಆಹಾರ ತಯಾರಿಕೆಗೆ ಸುರಕ್ಷಿತ ನೀರನ್ನು ಬಳಸಬೇಕು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ಹಾಗೆ ಆಹಾರ ಸಂಗ್ರಹಣಾ ಸ್ಥಳದಲ್ಲಿ ಪೆಸ್ಟ್ ಕಂಟ್ರೋಲ್ ವ್ಯವಸ್ಥೆಯನ್ನು ಕೂಡ ಕಡ್ಡಾಯ ಮಾಡಬೇಕು ಅನ್ನುವಂತಹ ಸೂಚನೆ. ಆಹಾರ ನಿರ್ವಹಿಸುವ ಸಿಬ್ಬಂದಿ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಸಿಬ್ಬಂದಿಯ ಆರೋಗ್ಯದ ಬಗ್ಗೆ ಕೂಡ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಜೊತೆಗೆ ಆಹಾರ ತಯಾರಿಕಾ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಸರಿಯಾಗಿರಬೇಕು. ಉದ್ಯಮಗಳು ಸ್ವಯಂ ಪರಿಶೀಲನೆ, ದಾಖಲೆ ನಿರ್ವಹಿಸಬೇಕು. ಅಧಿಕಾರಿಗಳ ತಪಾಸಣೆ, ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ನಿಯಮ ಉಲ್ಲಂಘಿಸುವಂತಹ FPOಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ.